ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾಳಿನ ಸಂಚಿಕೆಯ ಆಸೆ ಧಾರಾವಾಹಿಯ ವಿಡಿಯೋನ ನೋಡೋಣ ಬನ್ನಿ. ಈಗ ಸೂರ್ಯ ಮನೆಗೆ ಬರ್ತಾನೆ. ಮೊದಲನೇದಾಗಿ ಮೀನಾಗೆ ಮೈ ಹುಷಾರಿರಲ್ಲ, ತುಂಬ ಮೈ ಸುಡ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ. ಸೂರ್ಯ ಅದನ್ನು ನೋಡಿ, ಏನಮ್ಮ ಮೀನಾ ಇಷ್ಟೊಂದು ಮೈ ಸುಡ್ತಾ ಇದೆ, ಬಾ ಹಾಸ್ಪಿಟಲ್ಗಾದ್ರೂ ಹೋಗಿ ಬರೋಣ ಅಂತ ಕರಿತಾನೆ. ಆಗ ಮೀನಾ, ಹಾಗೇನಿಲ್ಲ ರೀ, ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ಯಾಬ್ಲೆಟ್ ತಂದು ಕೊಡಿ ಸಾಕು, ಸರಿ ಹೋಗುತ್ತೆ, ಹಾಸ್ಪಿಟಲ್ಗೇನು ಬೇಡ ಅಂತ ಹೇಳ್ತಾಳೆ. ಆಗ ಸೂರ್ಯ, ಸರಿ ಆಯ್ತಮ್ಮ, ನಾನು ಹಾಸ್ಪಿಟಲ್ಗೆ ಹೋಗಿ ನಾನು ಟ್ಯಾಬ್ಲೆಟ್ ನೀನು ಹೇಳಿದ ರೀತಿ ಮಾತ್ರೆಗಳನ್ನೇ ತಂದು ಕೊಡ್ತೇನೆ, ಬಾ ಈಗ ರೂಮಲ್ಲಿ ಮಲಗು ಅಂತ ಹೇಳ್ಬಿಟ್ಟು ಸೂರ್ಯ ಮೀನನ ಕರ್ಕೊಂಡು ಮನೋಜ ಮತ್ತು ರೋಹಿಣಿ ರೂಮ್ಗೆ ಕರ್ಕೊಂಡೋಗಿ ಮಲಗಿಸ್ತಾನೆ. ಆಗ ಮೀನಾ ಸುಮ್ಮನೆ ಕೂತಿರ್ತಾಳೆ. ಇದ್ದಕ್ಕಿದ್ದಂತೆ ನಿದ್ದೆ ಬಂದುಬಿಡುತ್ತೆ. ಸೊ ಮೀನಾ, ರೋಹಿಣಿ ಹಾಗೂ ಮನೋಜ್ ರೂಮಲ್ಲಿ ಮಲಗ್ತಾರೆ. ಆಗ ಮನೋಜನು ರೋಹಿಣಿ ಆಫೀಸಿಂದ ಬಂದು, ತುಂಬ ಸುಸ್ತಾಗಿದೆ ರೋಹಿಣಿ, ನಾನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀನಿ, ನನಗೊಂದು ಲೋಟ ನೀರು ತಗೊಂಡು ಬಾ ಅಂತ ಹೇಳಿ ಮನೋಜ ರೋಹಿಣಿಗೆ ಹೇಳಿ ಹೋಗ್ತಾನೆ ರೂಮ್ಗೆ. ಅಲ್ಲಿ ರೂಮಲ್ಲಿ ಮೀನಾ ಮಲಗಿರೋದನ್ನು ನೋಡ್ತಾನೆ. ನೋಡಿಬಿಟ್ಟು, ನೋಡು ರೋಹಿಣಿ, ತುಂಬ ಸುಸ್ತಾಗಿದೆ, ನನಗೆ ಹಾಲಲ್ಲೆಲ್ಲ ರೆಸ್ಟ್ ಮಾಡೋಕ್ಕಾಗಲ್ಲ, ನಾನು ರೂಮಲ್ಲಿ ರೆಸ್ಟ್ ಮಾಡೋಣ ಅಂತ ಬಂದರೆ ಆಲ್ರೆಡಿ ಮೀನಾ ಅವರು ಬಂದು ರೂಮಲ್ಲಿ ಮಲಗಿದ್ದಾರೆ ಅಂತ ಮನೋಜ ರೋಹಿಣಿಗೆ ಹೇಳ್ತಾನೆ. ರೋಹಿಣಿ, ಇಲ್ಲ ಮನೋಜು, ನೋಡೋಣ ಬನ್ನಿ ಅಂತೇಳಿ ರೂಮ್ಗೆ ಹೋದಾಗ ಅಲ್ಲಿ ಮೀನಾ ಮಲಗಿರ್ತಾಳೆ. ಅದನ್ನು ರೋಹಿಣಿ ಬಂದು ಶಾಂತಿಗೆ, ಅತ್ತೆ ನೋಡಿ ಅತ್ತೆ, ಮನೋಜ್ ಅವರು ತುಂಬ ಸುಸ್ತಾಗಿ ಬಂದಿದ್ದಾರೆ, ರೂಮಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತ ಹೋದರೆ ಅಷ್ಟೊತ್ತಿಗೆ ಆಲ್ರೆಡಿ ಮೀನಾ ಅವರು ಮಲಗಿದ್ದಾರೆ. ಅಯ್ಯೋ, ಅವಳು ಇಲ್ಲೇ ಕೂತಿದ್ಲು, ಇವಾಗ ತಾನೇ ಹೂ ಕಟ್ಕೊಂತ ಕುಂತಿದ್ಲು, ಅರ್ಧ ಬಿಟ್ಬಿಟ್ಟು ಅಲ್ಲೇ ಹೋಗಿ ಮಲ್ಗಕ್ಕೆ ಹೋಗ್ಬಿಟ್ಲ ರೆಸ್ಟ್ ಮಾಡೋಕ್ಕೆ, ಇರು ಮಾಡ್ತೀನಿ ಅವಳಿಗೆ ಅಂತೇಳಿ ಶಾಂತಿ ಮನೋಜನ ರೂಮ್ಗೆ ಹೋಗ್ತಾಳೆ. ಆಗ ಮನೋಜ್, ನೋಡಮ್ಮ ತುಂಬ ಸುಸ್ತಾಗಿದೆ, ನಂದು ಕ್ರಿಯೇಟಿವ್ ಜಾಬ್ ಅಮ್ಮ, ತುಂಬ ಸುಸ್ತಾಗಿರುತ್ತೆ, ಕ್ಲೈಂಟ್ಗಳ ಹತ್ರ ಎಲ್ಲ ಮಾತಾಡಿ ನಾನು ರೆಸ್ಟ್ ಮಾಡೋಣ ಅಂತ ಬಂದರೆ ಈ ರೀತಿ ಆಗ್ತಿದೆ, ಏನಮ್ಮ ಇದು ಅಂತಂದೇಳಿ ಶಾಂತಿ ಕೇಳಿದಾಗ ಶಾಂತಿ, ಇರು ಅವಳಿಗೆ ಮಾಡ್ತೀನಿ, ಇವಾಗ ರೂಮಿಂದ ಆಚೆ ಹಾಕ್ತೀನಿ ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಬೇಡ ಶಾಂತಿ, ನೀನು ಇದಕ್ಕೆಲ್ಲನೂ ತಲೆ ಹಾಕಕ್ಕೆ ಹೋಗಬೇಡ, ಮೀನಾ ಅಷ್ಟು ಸುಲಭವಾಗಿ ಮಲಗೋ ಅಂಥ ಮಗಳಲ್ಲ, ಆದರೆ ಇವತ್ತೇನೋ ಮಲಗಿದಾಳೆ ಅಂದರೆ ತುಂಬ ಸುಸ್ತಾಗಿರ್ಬೋದು, ನೋಡೋಣ ಇರು, ನೀನು ಈ ವಿಚಾರಕ್ಕೆ ನೀನು ಹೋಗೋಕ್ಕೆ ಹೋಗಬೇಡ ಶಾಂತಿ ಅಂತೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ. ಆದರೂ ಸಹಿತ ಶಾಂತಿ ಸುಮ್ಮನೆ ಇರಲ್ಲ. ಮೀನಾನ ರೂಮಿಂದ ಆಚೆ ಹಾಕೋದಿಕ್ಕೆ ಅಂತಂದೇಳಿ ರೂಮ್ ಹತ್ರಕ್ಕೆ ಹೋಗ್ತೀನಿ, ಇರು ಮಾಡ್ತೀನಿ ಅವಳಿಗೆ, ಇರು ಮನೋಜ ನಾನು ಮಾಡ್ತೀನಿ, ನೀನು ರೂಮ್ ಬಿಡಿಸ್ಕೊಡ್ತೀನಿ ಅಂತೇಳಿ ಶಾಂತಿ ಹೇಳ್ತಾಳೆ. ಅಲ್ಗೂ ಮತ್ತೆ ಪದೇ ರಂಗನಾಥ್ ಅವರು ಹೇಳ್ತಾರೆ, ಬೇಡ ಶಾಂತಿ, ನೀನು ಆ ವಿಚಾರಕ್ಕೆ ತಲೆ ಹಾಕಕ್ಕೆ ಹೋಗಬೇಡ, ನೋಡೋಣ ಒಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರು, ಏನಾಗಿದೆ ಎಂತಾಗಿದೆ ಕೇಳೋಣ ಅಂತ. ಆದರೂ ಶಾಂತಿ ಸುಮ್ಮನೆ ಇರೋದೇ ಇಲ್ಲ. ಅವಳು ಮೀನಾ ಇರೋ ರೂಮ್ಗೆ ಹೋಗೇ ಇರ್ತಾಳೆ. ನೋಡು ಹೆಂಗೆ ಮಲಗಿಬಿಟ್ಟಿದ್ದಾಳೆ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ, ಅತ್ತೆ ಇವಾಗ ರೂಮಿಂದು ಸರ್ದಿ ಅಲ್ವಾ, ಸೊ ಬೇಗ ಹೋಗಿ ಮಲ್ಕೊಂಡು ಜಾಗ ಹಿಡ್ಕೊಳ್ಳೋಣ, ರೂಮ್ ನಮ್ದಾಗಿ ಹಿಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೀನಾ ಅವ್ರಿಗೆ ಐಡಿಯಾ ಮಾಡ್ತಿದ್ದಾರೇನೋ ಕಾಣತ್ತೆ ಅಂತೇಳಿ ರೋಹಿಣಿ ಶಾಂತಿಗೆ ಹೇಳ್ತಾಳೆ. ಆಗ ಶಾಂತಿ, ಹೌದು ಇದ್ರೂ ಇರ್ಬೋದು, ಇರು ಅವಳಿಗೆ ಮಾಡ್ತೀನಿ ಇವಾಗ ಅಂತ ಹೇಳಿ ಮೀನಾನ ಎಬ್ಬಿಸಿ, ಎದೊಳೆ ಮೇಲಕ್ಕೆ ದರಿದ್ರದವಳೆ, ನಿನಗೆ ರೂಮಲ್ಲಿ ಮಲ್ಗೋಕ್ಕೆ ರೂಮ್ ಬೇಕಾ, ನಿಮ್ಮ ಅಪ್ಪನ ಮನೇಲೂ ನಿನಗೆ ಅಂತ ಸಪ್ರೇಟ್ ರೂಮ್ ಇತ್ತಾ, ಏನು ನಾಟಕ ಆಡ್ತೀಯ ನೀನು, ಬಾರೆ ಹೋಗಿ ಹಾಲಲ್ಲಿ ರೆಸ್ಟ್ ಮಾಡು, ನನ್ನ ಮಗ ಆಫೀಸಲ್ಲಿ ಕೆಲಸ ಮಾಡಿ ತುಂಬ ಸುಸ್ತಾಗಿ ಬಂದಿರ್ತಾನೆ, ಅಲ್ಲಿ ಅವ್ನು ರೆಸ್ಟ್ ಮಾಡಲಿ ಅಂತ ಬರೋಕ್ಕೆ ಅಂತ ಬಂದರೆ ನೀನು ದರಿದ್ರದವಳು ಅಲ್ಲೇ ಮಲಗಿಬಿಟ್ಟ ಅಂತ ಕೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಇಲ್ಲ ಅತ್ತೆ ಕೂತಿದ್ದೆ ಹಾಗೆ ನಿದ್ದೆ ಬಂದುಬಿಟ್ಟಿದೆ, ಸಾರಿ ಅತ್ತೆ ಅಂತ ಹೇಳ್ತಾಳೆ. ಏನು ಸಾರಿ, ಬಾರೆ ನನ್ನ ಮಗ ಎಷ್ಟು ದಣದು ಎಷ್ಟೆಲ್ಲ ಆಫೀಸ್ ಕೆಲಸ ಮಾಡಿ ಕ್ಲೈಂಟ್ಗಳ ಹತ್ರ ಎಲ್ಲ ಮಾತಾಡಿ ಎಷ್ಟು ಸುಸ್ತಾಗಿ ಬಂದಿರ್ತಾನಂತ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ. ಅದನ್ನು ಸೂರ್ಯ ರೂಮಿಂದ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಬಟ್ ಒಳಗಿರೋ ಶಾಂತಿಗೆ ಗೊತ್ತಿರಲ್ಲ. ಶಾಂತಿ ಮೀನಾನ ಎಳ್ಕೊಂಡು ರೂಮಿಂದ ಆಚೆಗೆ ಬಂದ ತಕ್ಷಣ ಸೂರ್ಯನ ನೋಡಿ ಶಾಂತಿ ಗಾಬರಿಯಾಗಿ ನಿಂತ್ಕೊತಾಳೆ. ಮೀನಾನ ಹಿಡ್ದಿರೋ ಕೈಯನ್ನು ಶಾಂತಿ ಕೈ ಬಿಡ್ತಾಳೆ. ಆಗ ಸೂರ್ಯ, ಏನು ಪ್ರಾಬ್ಲಮ್ ನಿಮ್ಮದು, ಅವಳಿಗೆ ಹುಷಾರಿರಲಿಲ್ಲ, ತುಂಬ ಜ್ವರ ಬಂದಿತ್ತು ಅಂತಂದೇಳಿ ನಾನೇ ಮಲಗಿಸೋಗಿದ್ದು, ಮಾತ್ರೆ ತರೋಣ ಅನ್ನೋಷ್ಟೊತ್ತಿಗೆ ಏನಿದೆಲ್ಲ ರಾಧಾ ಅಂತ ನಿಮ್ಮದು ಅಂತಂದೇಳಿ ಸೂರ್ಯ ಶಾಂತಿನ ಕೇಳ್ತಾನೆ. ಆಗ ಮನೋಜ ಹೇಳ್ತಾನೆ, ಇಲ್ಲ ಕಣೋ, ನಾನು ಆಫೀಸಲ್ಲಿ ತುಂಬ ಸುಸ್ತಾಗಿ ಬಂದಿದ್ದೀನಿ, ನನಗೆ ರೆಸ್ಟ್ ಬೇಕು, ನನಗೆ ರೂಮಲ್ಲಿ ಹೋದರೆ ನೀನು ಹೆಂಡ್ತಿ ಮಲಗಿದ್ದಾಳೆ, ಇವಾಗಲೇ ಜಾಗ ಹಿಡಿಯೋಕೆ ನಿಮ್ಮ ರೂಮಿನ ಸರ್ದಿ ಜಾಗ ಹಿಡಿಬೇಕಂತ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಸೂರ್ಯ, ಅಯ್ಯೋ ಯಾರಿಗೂ ಆಗಬಾರ್ದು, ಸುಸ್ತೇನಾಗಿಲ್ಲ, ಹಾಲಲ್ಲೇ ಮಲ್ಕೊಂಡು ರೆಸ್ಟ್ ತೊಗೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ್ ಹೇಳ್ತಾನೆ, ನಂದು ನಿನ್ನ ಥರ ಕಾರಲ್ಲೇ ಕೂತ್ಕೊಂಡು ಒಂದೇ ಹತ್ರ ಕೂತ್ಕೊಂಡು ಡ್ರೈವಿಂಗ್ ಮಾಡೋ ಕೆಲಸ ಅಲ್ಲಪ್ಪ, 4-6 ಕಡೆ ತಿರುಗಿ ಮಾಡೋ ಕೆಲಸ ಅಂತ. ಅಷ್ಟೊತ್ತಿಗೆ ರವಿ ಶ್ರುತಿ ಮನೆಗೆ ಬರ್ತಾರೆ. ಏನು ಯಾಕೆಲ್ಲ ಈಗ ನಿಂತಿದ್ದೀರಾ, ಏನು ಪ್ರಾಬ್ಲಮ್ ಆಗಿದೆ ಅಂತಂದೇಳಿ ರವಿ ಶ್ರುತಿ ಕೇಳ್ತಾರೆ. ಆಗ ಮನೋಜ ಹೇಳ್ತಾನೆ, ಈ ಥರ ಹಿಂಗೆ ಸುಸ್ತಾಗಿ ಬಂದಿದ್ದೆ, ಸೊ ರೆಸ್ಟ್ ಮಾಡೋಣ ಅಂತ ಹೋದೆ, ಮೀನು ಆಲ್ರೆಡಿ ಮಲಗಿದ್ದಾರೆ ಅಂತಂದು. ಓ, ನಮ್ಮ ಮನೇಲಿ ಶುರುವಾಯ್ತಾ ಇವಾಗ ಮತ್ತೆ ರೂಮಿಂದು ಅಂತಂದೇಳಿ ಶ್ರುತಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಆ ಥರ ಏನಿಲ್ಲ, ಈ ಪೆಂಗೆ ಏನೋ ದಂಡ್ಬಿಟ್ಟವನಂತೆ,
ಇವನಿಗೆ ಈಗ ರೂಮ್ ಬಿಟ್ಕೊಡ್ಬೇಕಂತೆ. ಹಾಲಲ್ಲಿ ರೆಸ್ಟ್ ಮಾಡೋಕ್ಕಾಗಲ್ಲಂತೆ ಈ ಪೆಂಗನ್ಗೆ. ಸೊ ರೂಮಲ್ಲಿ ರೆಸ್ಟ್ ಮಾಡಬೇಕಂತೆ, ಅದಕ್ಕೆ ಹಂಗೆ ಮಾಡ್ತಿದ್ದಾನೆ ಅಂತಂದೇಳಿ ಸೂರ್ಯ ಹೇಳ್ತಾರೆ. ಶ್ರುತಿ ಪರವಾಗಿಲ್ಲ, ಯಾಕೆ ಮೀನಾ ಏನಾಗಿದೆ ಅಂತ ಕೇಳಿದಾಗ ಸ್ವಲ್ಪ ತಲೆನೋವು ಜ್ವರ ಬಂದಿತ್ತು ಅಂತ. ಓ ಹೌದಾ, ಹಾಸ್ಪಿಟಲ್ಗೆ ಹೋದ್ರಾ? ಬನ್ನಿ ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದರೆ ಹೋಗೋಣ ಅಂತ ಶ್ರುತಿ ಮೀನಾನ ಕರಿತಾಳೆ. ಸೊ ಹಂಗೆ ಕರೆದಾದ್ಮೇಲೆ ಮೀನಾ ಇಲ್ಲ ಪರವಾಗಿಲ್ಲ ಬಿಡು ಶ್ರುತಿ, ಆ ಥರ ಏನಿಲ್ಲ, ಪರವಾಗಿಲ್ಲ ಚೆನ್ನಾಗಿದ್ದೀನಿ, ಬನ್ನಿ ಎಲ್ಲ ಊಟ ಮಾಡೋಣ ಅಂತಂದೇಳಿ ಮೀನಾ ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಸೊ ಇದು ನಾಳಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದು ಇವತ್ತಿನ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದು ಇವತ್ತಿನ ಬ್ಲಾಗ್. ಒನ್ಸ್ ಅಗೇನ್ ಥ್ಯಾಂಕ್ ಯು.